ಏನು ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಕೊರತೆ ಆಗಿದೆ? ಪೊಲೀಸರು ಏನು ಅಗತ್ಯವಾಗಿರ್ತಕ್ಕಂಥ ಕ್ರಮ ಕೈಗೊಂಡಿದ್ದಾರೆ. ಏನು ಕ್ರಮ ಯಾವ್ದಾದ್ರು ಬಿಟ್ಟಿದ್ರೆ ಅದನ್ನೇ ಎತ್ತಿ ಹೇಳೋದಕ್ಕೆ ಅಡ್ಡಿಲ್ಲ. ಈ ಸ್ಟ್ರೈಕ್ ಮಾಡೋದು, ಎಲ್ಲ ಜಗಳ ಆದಲ್ಲೇ ಅದನ್ನ ಮತ್ತೆ ಗೊಂದಲ ಎಬ್ಬಿಸುವಂತದ್ದು ಅವಶ್ಯ ಇಲ್ಲ. ಏನು ಇಂಥ ಕೆಲಸ ಆಗಿಲ್ಲ, ಇಂಥ ಕ್ರಮ ತೆಗೆದುಕೊಂಡಿಲ್ಲ, ಇಂಥಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳಿದ್ರೆ ಮತ್ತೆ ಸರ್ಕಾರ ಆ ದಿಶೆಯಲ್ಲಿ ಚಿಂತನೆ ಮಾಡ್ತದೆ. ಬಿಜೆಪಿ ಪ್ರತಿಯೊಂದು ವಿಷಯವನ್ನು ವಿವಾದ ರೂಪಕ್ಕೆ ತಗೊಳ್ತಾ ಇದೆ. ಅಂದ್ರೆ ವಿವಾದ ಮಾಡಿನೇ ನಾವು ಇದನ್ನ ಮಾಡಬೇಕು ಅಂತ. ಅದು ದುರ್ದೈವ, ದೇಶದ ದುರ್ದೈವ. ನೋಡಿ, ಈಗ ನಾವು ದ್ವೇಷ ನಿಷೇಧ ಮಾಡ್ತಕ್ಕಂಥ ಕಾನೂನು ತಗೊಂಡ್ವಿ, ಹೇಟ್ ಸ್ಪೀಚ್, ಪ್ರೊಹಿಬಿಷನ್ ಆಫ್ ಹೇಟ್ ಸ್ಪೀಚ್. ಅದಕ್ಕೇನು ಎಷ್ಟು ಅವ್ರದ್ದು ಒದರಾಟ, ಕೂಗಾಟ, ಅದರ ವಿರುದ್ಧ ಪ್ರತಿಭಟನೆ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಅಂತೀರಾ? ಅಥವಾ ದೇಶ ಭಾಷಣ ನೀವೇ ಮಾಡ್ತೀರಾ? ಇದು ಒಂದು ಪಕ್ಷದ ವಿರೋಧವಾಗಿ ಮಾಡಿರ್ತಕ್ಕಂಥ ಕಾನೂನಲ್ಲ, ಇದು ಒಂದು ಗುಂಪಿನ ವಿರೋಧ ಮಾಡಿರ್ತಕ್ಕಂಥ ಕಾನೂನಲ್ಲ. ಯಾರು ಸಮಾಜದಲ್ಲಿ ಶಾಂತಿಯನ್ನ ಬಯಸ್ತಾರೆ ಅವರಿಗೆ ಪೂರಕವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಭ್ರಾತೃತ್ವ ಭಾವನೆ ಇರಬೇಕು. ಏನು ಕುವೆಂಪು ಅವರು ಹೇಳಿದ್ದನ್ನು ಭಾಷಣ ಹೊಡಿತಿರ್ತೀರಲ್ಲ, ಶಾಂತಿಯ ತೋಟ ನಮ್ಮ ಕರ್ನಾಟಕ ಅಂತೇಳಿ. ಅದನ್ನು ಮಾಡೋದಕ್ಕೆ ಮಾಡಿರುವಂತ ಈ ದ್ವೇಷ ಭಾಷಣ ನಿಷೇಧ ಕಾನೂನು ಹೊರತು ಮತ್ತು ಬೇರೆ ಅಲ್ಲ. ಅಧಿವೇಶನವನ್ನ ಬಹುಬೇಗ ನಾವು 22ನೇ ತಾರೀಕಿಗೆ ನಡೀತಕ್ಕಂಥ ಕ್ಯಾಬಿನೆಟ್ನೊಳಗ ಅದನ್ನು ನಿರ್ಣಯಿಸಬೇಕು ಅಂತೇಳಿ ಮಾಡಿದ್ದೀವಿ. ಬಹುಶಃ ಈ ತಿಂಗಳ ಒಳಗನ, ಜನವರಿ ತಿಂಗಳದೊಳಗನ ಆ ವಿಶೇಷ ಅಧಿವೇಶನವನ್ನ ಕರಿಬೇಕು ಅಂತ ನಮ್ಮ ಸದ್ಯದ ನಿಲುವಿದೆ.